ಹಾಯ್ ಎವ್ರಿವನ್, ಇವತ್ತು ನಾನು ಢೋಕ್ಲಾ ರೆಸಿಪಿ ಮತ್ತು ಚಟ್ನಿ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಳಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ, 1 ಟೀ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ, 1 ಟೀ ಸ್ಪೂನ್ ಸಿಟ್ರಿಕ್ ಆ್ಯಸಿಡ್ ಹಾಕೊಂಡಿದ್ದೀನಿ, ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ನೋಡಿ, ಇದು ಸಕ್ಕರೆ ಕರಗೋ ತನಕ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 3 ಹನಿ ಯೆಲ್ಲೋ ಕಲರ್ ಫುಡ್ ಕಲರ್ ಹಾಕೊಂಡಿದ್ದೀನಿ. ಕಲರ್ ಇಲ್ಲಾಂದ್ರೆ ನೀವು ಅರಿಶಿನ ಪುಡಿನೂ ಯೂಸ್ ಮಾಡ್ಬೋದು. 1 ಕಪ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ನೋಡಿ, ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಇದು ನಾನು ಬ್ಯಾಟರ್ ಹಾಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಸ್ಟೀಮರ್ ಒಳಗೆ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 12 ಇಲ್ಲಾಂದ್ರೆ 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಢೋಕ್ಲಾ ಚಟ್ನಿ ರೆಸಿಪಿ ಹೇಳ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೊಂಡಿದ್ದೀನಿ. 4 ಚಮಚ ಬೂಂದಿ ರಾಯ್ತ ಹಾಕೊಂಡಿದ್ದೀನಿ. ಅದಿಲ್ಲಂದರೆ ನೀವು ಶೇಂಗಾದ ಕಾಳನ್ನು ಯೂಸ್ ಮಾಡ್ಬೋದು. 3 ಬೆಳ್ಳುಳ್ಳಿ ಹೆಸರು ಹಾಕೊಂಡಿದ್ದೀನಿ. 3 ಶುಂಠಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಖಾರ ಎಷ್ಟು ತಿಂತಿರಲ್ಲ ಅಷ್ಟು ಯೂಸ್ ಮಾಡಿ. ಅರ್ಧ ಚಮಚ ಜೀರಿಗೆ ಹಾಕೊಂಡಿದ್ದೀನಿ. 1 ಚಮಚ ಉಪ್ಪು ಹಾಕೊಂಡಿದ್ದೀನಿ. 1 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ. 1 ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಚಾಟ್ ಮಸಾಲ ಹಾಕೊಂಡಿದ್ದೀನಿ. 4-5 ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಇದು ಸಣ್ಣ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೋಡಿ, ಢೋಕ್ಲಾನು ರೆಡಿ ಆಗಿದೆ. ನಾವು ಈಗ ತಡ್ಕ ಕೊಡೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಅರ್ಧ ಚಮಚ ಸಾಸಿವೆ ಹಾಕೊಂಡಿದ್ದೀನಿ. ಕರಿಬೇವು ಹಾಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಿಂದೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡಿದ್ದೀನಿ. 1 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಢೋಕ್ಲಾ ಇದು ಚೆನ್ನಾಗಿ ಬೇಯ್ದಿದೆ. ನೋಡಿ, ನಾನು ತಡ್ಕ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ. ಇದ್ರ ಮ್ಯಾಗೆ ನೀರು ಹಾಕ್ಕೊಂಡಿಂದೆ ಇದು ರೆಸ್ಟ್ ಕೊಡಬೇಕು. ನೋಡಿ, ಢೋಕ್ಲಾ ರೆಡಿಯಾಗಿದೆ.